ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸೋಕೆ ಅಮೆರಿಕ 48 ಗಂಟೆಗಳ ಡೆಡ್ಲೈನ್ ಕೊಟ್ಟಿರೋದು. ಹಾಗೆ ನೋಡಿದ್ರೆ ಈ ಡೆಡ್ಲೈನ್ನ ಕೊಟ್ಟಿರೋದು ನೆನ್ನೆ ಇವನು ಡೆಡ್ಲೈನ್ ಕೊಟ್ಟಿರೋದು. ಆದರೆ ನೆನ್ನೆ ಇವನು ಡೆಡ್ಲೈನ್ ಕೊಟ್ಟ ನಂತರ ಇರಾನ್ ಏನೆಲ್ಲ ದಾಳಗಳನ್ನು ಉರುಳಿಸ್ತಾ ಇದೆ ಅನ್ನೋದೇ ಇವಾಗಿನ ಒಂದು ಸ್ಪೆಷಲ್. ಯಾಕೆಂದರೆ ಇರಾನ್ ಉರುಳಿಸ್ತಿರೋ ದಾಳಗಳಿದೆಯಲ್ಲ, ಅದು ಅಮೆರಿಕಾನೇ ಅಚ್ಚರಿಯ ಒಂದು ಕಡಲಲ್ಲಿ ಕೆಡವಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕೆಂದರೆ ಅಮೆರಿಕ ಡೆಡ್ಲೈನ್ಗೆ ಇರಾನು ಡಬಲ್ ತಿರುಗೇಟನ್ನು ಕೊಟ್ಟಿದೆ. ಏನು ಡಬಲ್ ತಿರುಗೇಟು ಅಂತ ನೋಡೋದಾದರೆ, ಅಮೆರಿಕ ಜೊತೆ ಮಾತುಕತೆ ಮುಗಿದ ಅಧ್ಯಾಯ ಅಂತೇಳ್ಬಿಟ್ಟು ಇರಾನ್ನ ಅಧ್ಯಕ್ಷರಾದಂಥ ಮಸೂದ್ ಪೆಜಶ್ಕಿಯಾನ್ ಅವರು ಹೇಳಿದ್ದಾರೆ. ಇವರೇ ಮಸೂದ್ ಪೆಜಶ್ಕಿಯಾನ್. ಇವರು ಹೇಳಿರೋ ಪ್ರಕಾರ ಅಮೆರಿಕ ಇರಲಿ ಇಸ್ರೇಲ್ ಇರಲಿ, ಆ ಎರಡೂ ದೇಶಗಳ ಜೊತೆ ಮಾತುಕತೆ ಮುಗಿದ ಅಧ್ಯಾಯ ಅಂತ. ಏನಕ್ಕೆ ಮಾತುಕತೆ ಮುಗಿದ ಅಧ್ಯಾಯ ಅಂದರೆ, ಮೊದಲು 2025ರಲ್ಲಿ ಇದೇ ರೀತಿಯಾದಂಥ ಒಂದು ಮಾತುಕತೆ ನಡೆಸ್ತಿರೋ ಸಂದರ್ಭದಲ್ಲೇನೆ ದಾಳಿ ನಡೀತು. ಒಂದು ಇರಾನ್ ಮೇಲೆ ನಡೆದಂಥ ದೊಡ್ಡ ಮಟ್ಟದ ದಾಳಿಯಲ್ಲಿ ಇರಾನ್ನ ಅಣು ಸಂಸ್ಕರಣಾ ಘಟಕಗಳನ್ನು ಧ್ವಂಸ ಮಾಡಲಾಯಿತು. ಆ ನಂತರ ಈ ವರ್ಷ ಜನವರಿ ಆರಂಭದಿಂದಲೇ ಮಾತುಕತೆ ಶುರುವಾಯಿತು. ಜೊತೆಗೆ ಯುದ್ಧದ ಭೀತಿ ಕೂಡ ಶುರುವಾಯಿತು. ಫೆಬ್ರವರಿ 26-27 ಬರೋಷ್ಟೊತ್ತಿಗೆ ಮಾತುಕತೆ ಇನ್ನೇನು ಅಂತಿಮ ಹಂತದಲ್ಲಿದೆ. ಒಮಾನ್ ಮಧ್ಯಸ್ಥಿಕೆಯಲ್ಲೂ ಮಾತುಕತೆ ನಡೀತಾ ಇದೆ, ಜೆನಿವಾದಲ್ಲೂ ಮಾತುಕತೆ ನಡೀತಿದೆ. ಆ ಮಧ್ಯದಲ್ಲೇನೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿ ನಡೆಸ್ತು ಇರಾನ್ ಮೇಲೆ. ಆ ಸಂದರ್ಭದಲ್ಲಿ ಇರಾನ್ನ ಒಂದು ಸರ್ವೋಚ್ಚ ನಾಯಕರಾಗಿದ್ದಂಥ ಅಯಾತುಲ್ಲಾ ಅಲಿ ಖಮೇನಿ ಅವ್ರನ್ನೇ ಅಂತ್ಯ ಮಾಡಲಾಯಿತು. ಇಷ್ಟೆಲ್ಲ ಆದಮೇಲೆ ಈಗ ಅಮೆರಿಕ ಜೊತೆ ಮಾತುಕತೆ ಮುಗಿದ ಅಧ್ಯಾಯ ಅಂತೇಳ್ಬಿಟ್ಟು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಅವ್ರು ಹೇಳ್ತಿದ್ದಾರೆ. ಮಾತುಕತೆ ನಡೀತಿರೋ ಹೊತ್ತಲ್ಲೇ ನೀವು ದಾಳಿ ಏನು ಮಾಡಿದ್ರಲ್ಲ, 2025ರಲ್ಲೂ ಮಾಡಿದ್ರಿ, 2026ರಲ್ಲೂ ಮಾಡಿದ್ರಿ, ಆ ದಾಳಿಗಳಿದೆಯಲ್ಲ, ಇದು ನಮಗಾಗಿರೋಂಥ ದ್ರೋಹ ಅನ್ನೋದು ಮಸೂದ್ ಪೆಜಶ್ಕಿಯಾನ್ ಅವರ ಒಂದು ವಾದ. ಜೊತೆಗೆ ಈ ಡೆಡ್ಲೈನ್ ಮುಗಿದ ಬಳಿಕ ಅಮೆರಿಕ ಏನಾದ್ರೂ ನಮ್ಮ ಮೇಲೆ ಪ್ರತಿ ದಾಳಿ ನಡೆಸಿದ್ರೆ ನಾವು ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಸೂದ್ ಹೇಳಿದ್ದಾರೆ. ಏನು ತಕ್ಕ ಪ್ರತ್ಯುತ್ತರ ಅಂತ ನೀವು ಕೇಳೋದಾದರೆ, ಇರಾನ್ನ ಇಂಧನ ಮೂಲಸೌಕರ್ಯಕ್ಕೆ ಏನಾದ್ರೂ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ್ರೆ ನಾವು ಕೂಡ ಕೊಲ್ಲಿ ರಾಷ್ಟ್ರಗಳಿಗೆ ಏಟ್ ಕೊಡ್ತೀವಿ ಅಂತ. ಏನೊಂದು ಇರಾನ್ನ ಇಂಧನ ಮೂಲಸೌಕರ್ಯಗಳು ಅಂದರೆ ಅದರ ಒಂದು ಅಣುಸ್ಥಾವರಗಳಿರ್ಬೋದು, ಜೊತೆಯಲ್ಲಿ ಅಣು ಸಂಸ್ಕರಣಾ ಘಟಕಗಳಿರ್ಬೋದು, ಜೊತೆಗೆ ಒಂದು ಕರ್ಗ್ ದ್ವೀಪ ಅಂತ ಏನು ಕರೀತಾರೆ. ಈ ಕರ್ಗ್ ದ್ವೀಪದಲ್ಲಿರುವಂತಹ ಇರಾನ್ನ ಅತಿ ದೊಡ್ಡ ಒಂದು ತೈಲ ಮತ್ತು LPG ಸಂಸ್ಕರಣಾ ಘಟಕಗಳೇನಿರ್ಬೋದು, ಅದ್ರ ಮೇಲೆ ಏನೋ ದಾಳಿ ಮಾಡಿದ್ರೆ ನಾವು ಕೊಲ್ಲಿ ರಾಷ್ಟ್ರಗಳನ್ನು ಬಿಡಲ್ಲ. ಕೊಲ್ಲಿ ರಾಷ್ಟ್ರಗಳು ಯಾವುದು? ಕುವೈತಿಂದ ಹಿಡಿದು ಬಹರೇನ್, ಜೊತೆಗೆ ಕತಾರ್, UAE, ಸೌದಿ ಅರೇಬಿಯಾ, ಎಲ್ಲ ದೇಶಗಳ ಮೇಲೂ ನಾವು ಇನ್ನಷ್ಟು ದಾಳಿ ಮಾಡ್ತೀವಿ. ಅಲ್ಲಿನ ಮೂಲಸೌಕರ್ಯಗಳು, ಅಲ್ಲಿನ ತೈಲ ಒಂದು ಸಂಸ್ಕರಣಾ ಘಟಕಗಳು, ಜಲ ಸಂಸ್ಕರಣಾ ಘಟಕಗಳು ಮುಖ್ಯವಾಗಿ, ಯಾಕಂದರೆ ಅಲ್ಲಿ ನೀರಿನ ಅಭಾವ ಇರೋದ್ರಿಂದ ಅಲ್ಲಿನ ಜಲ ಸಂಸ್ಕರಣಾ ಘಟಕಗಳು, ಅದ್ರ ಮೇಲೆ ದಾಳಿ ಮಾಡ್ತೀವಿ. ಅಲ್ಲಿನ ಏನೊಂದು AI ಸ್ಥಾವರಗಳಿದ್ದಾವೆ, AI ಡಾಟಾ ಸೆಂಟರ್ಗಳಿದ್ದಾವೆ, ಅದ್ರ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇರಾನ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಜೊತೆಗೆ ಗಲ್ಫ್ನ ಜಲವಿದ್ಯುತ್ ಘಟಕಗಳೇ ಮತ್ತು ಏನೊಂದು ತೈಲ ಸ್ಥಾವರಗಳೇ ನಮ್ಮ ಟಾರ್ಗೆಟ್ ಅಂತ ಹೇಳ್ಬಿಟ್ಟು ಹೇಳಿರೋದ್ರ ಜೊತೆಗೆ ಹರ್ಮುಜ್ ಜಲಸಂಧಿಯನ್ನು ಕೂಡ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಸೂದ್ ಪೆಜಶ್ಕಿಯಾನ್ ಹೇಳಿದ್ದಾರೆ. ಹರ್ಮುಜ್ ಜಲಸಂಧಿ ಈಗಾಗಲೇ ಬಂದಾಗಿದೆ, ಓಪನ್ ಆಗಿರೋದು ಮಾತ್ರ ಭಾರತಕ್ಕೆ ಮತ್ತು ಚೀನಾಗೆ. ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಭಾರತದ 2 LPG ಹಡಗುಗಳು ಏನೊಂದು ಪರ್ಷಿಯನ್ ಗಲ್ಫಲ್ಲಿ ಸಿಕ್ಕಾಕೊಂಡಿದ್ವು, ಆ 2 ಹಡಗುಗಳು ಸಾಗೋದಕ್ಕೆ ಸ್ಟ್ರೈಟ್ ಆಫ್ ಹಾರ್ಮುಜಲ್ಲಿ ಅನುಮತಿಯನ್ನು ಕೊಟ್ಟಿದೆ ಇರಾನ್. ಭಾರತಕ್ಕೆ ಕೊಟ್ಟಿದೆ, ಚೀನಾಕ್ಕೆ ಕೊಡ್ತಿದೆ, ಬೇರೆ ದೇಶಗಳಿಗೆ ಕೊಡ್ತಿಲ್ಲ. ಬೇರೆ ದೇಶಗಳಿಗೆ ಏನು ಬಂದ್ ಮಾಡಿದಾರಲ್ಲ, ಅದು ಇನ್ನಷ್ಟು ದಿನ ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಈ ಒಂದು ಹರ್ಮುಜ್ ಜಲಸಂಧಿ ಏನಿದೆ, ಹರ್ಮುಜ್ ಜಲಸಂಧಿಯಲ್ಲಿ ಕೇವಲ ನಮ್ಮ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಅವಕಾಶ, ಶತ್ರು ರಾಷ್ಟ್ರಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಶತ್ರು ರಾಷ್ಟ್ರಗಳಂದರೆ ಅದು ಅಮೆರಿಕ ಮತ್ತು ಅಮೆರಿಕದ ಅಲೈಸ್, ಅಮೆರಿಕದ ಮಿತ್ರ ದೇಶಗಳೇನಿದ್ದಾವೆ, ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಮಸೂದ್ ಪೆಜಶ್ಕಿಯಾನ್ ಮತ್ತೆ ಇನ್ನೊಂದು ಸತಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮೂಲಕ ಹರ್ಮುಜ್ ಜಲಸಂಧಿ ಏನಿದೆ ಅದು ಇರಾನ್ನ ಮತ್ತೊಂದು ದಾಳವಾಗಿದೆ. ಇರಾನ್ ಬಳಿ ಇರೋಂಥ ಕ್ಷಿಪಣಿ ಇರ್ಬೋದು, ಡ್ರೋನ್ ಇರ್ಬೋದು, ಅದರ ಬಳಿ ಇರೋಂಥ ಇನ್ನೊಂದು ಪ್ರಮುಖ ಅಸ್ತ್ರ ಅಂದರೆ ಅದು ಈ ಹರ್ಮುಜ್ ಜಲಸಂಧಿ. ಈ ಹರ್ಮುಜ್ ಜಲಸಂಧಿಯನ್ನು ಒಂದು ಆರ್ಥಿಕ ಯುದ್ಧದ ಅಸ್ತ್ರವನ್ನಾಗಿ ಈಗ ಇರಾನ್ ಬಳಕೆ ಮಾಡ್ಕೊತಾ ಇದೆ. ಮತ್ತು ಯಾವಾಗ ಈ ಹರ್ಮುಜ್ ಜಲಸಂಧಿ ಬಂದಾಗಿರುತ್ತೋ, ಎಲ್ಲಿವರೆಗೂ ಬಂದಾಗಿರುತ್ತೋ ಅಲ್ಲಿವರೆಗೂ ತೈಲ ದರ ಇಳಿಯಲ್ಲ ಅಂತೇಳ್ಬಿಟ್ಟು ಇರಾನಿಗೆ ಚೆನ್ನಾಗಿ ಗೊತ್ತಿದೆ. ಹಂಗಾಗಿ ಜಾಗತಿಕ ಮಟ್ಟದಲ್ಲಿ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶಗಳಿಗೂ ಕೂಡ ಬಿಸಿ ತಟ್ಟೋ ರೀತಿಯಲ್ಲಿ ತೈಲ ದರ ಏರಿಕೆ ಆದಷ್ಟು ಇರಾನ್ಗೆ ಅಮೆರಿಕ ಮೇಲೆ ಒತ್ತಡ ಏರೋದಕ್ಕೆ ಒಂದು ರೀತಿ ಲೆವರೇಜ್ ಸಿಗುತ್ತೆ, ಒಂದು ರೀತಿ ಅವಕಾಶ ಸಿಗುತ್ತೆ. ಆ ಒಂದು ಅವಕಾಶನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಕ್ಕೆ ಇರಾನ್ ಸಿದ್ಧ ಇಲ್ಲ. ಅಮೆರಿಕ ಏನೇ ಡೆಡ್ಲೈನ್ ಕೊಡಲಿ, ನಾವು ಮಾತ್ರ ಹರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡೋದಿಲ್ಲ ಅಂತೇಳ್ಬಿಟ್ಟು ಇರಾನ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜೊತೆಗೆ
ಐರೋಪ್ಯ ರಾಷ್ಟ್ರಗಳೇನಿದೆ, ಐರೋಪ್ಯ ರಾಷ್ಟ್ರಗಳು ನಮ್ಮ ದಾಳಿಯಿಂದ ದೂರದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವ್ರು ಹೇಳಿರೋದು. ಏನಕ್ಕೆ ದೂರದಲ್ಲಿಲ್ಲ ಅದನ್ನು ನಾನು ನಿಮಗೆ ಮ್ಯಾಪಲ್ಲಿ ವಿವರಿಸೋಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಯುರೋಪ್ನ ರಾಷ್ಟ್ರಗಳು ಕೂಡ ನಮ್ಮ ಟಾರ್ಗೆಟ್, ನಮ್ಮ ಕ್ಷಿಪಣಿ ಟಾರ್ಗೆಟ್ ಏನಿದೆ ಅದರಿಂದ ದೂರದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಈ ಇರಾನ್ ಎಚ್ಚರಿಕೆ ಕೊಟ್ಟಿರೋದು ಒಳಸುಳಿ ಏನಂದರೆ, ಇಲ್ಲಿ ನೀವು ನೋಡ್ಬೋದು ಡಿಯಾಗೋ ಗಾರ್ಸಿಯಾ, ಏನು ರೆಡ್ ಕಲರಲ್ಲಿ ನಾವು ಪಾಯಿಂಟ್ ಔಟ್ ಮಾಡಿದ್ದೀವಿ ಅದು. ಈ ಡಿಯಾಗೋ ಗಾರ್ಸಿಯಾ ಅನ್ನೋ ಬ್ರಿಟಿಷ್ನ ಒಂದು ನೆಲೆ, ಬ್ರಿಟಿಷರ ಒಂದು ಟೆರಿಟರಿ ಅಂತಲೇ ಇದನ್ನು ಹೇಳಲಾಗ್ತಿದೆ. ಆ ಟೆರಿಟರಿನಲ್ಲಿರೋ ನೆಲೆಯಲ್ಲಿ ಸಣ್ಣದೊಂದು ದ್ವೀಪ ಅದು, ಅಲ್ಲಿ ನೌಕಾ ನೆಲೆ ಇದೆ, ವಾಯುನೆಲೆ ಇದೆ. ಇದು ಇರಾನ್ನಿಂದ 4,000 ಕಿಲೋಮೀಟರ್ ದೂರದಲ್ಲಿದೆ. ಈ 4,000 ಕಿಲೋಮೀಟರ್ ದೂರವನ್ನು ಇರಾನ್ನ ಒಂದು ಕ್ಷಿಪಣಿ ಕ್ರಮಿಸಿ ಇಲ್ಲಿವರೆಗೂ ಬಂದು ಅಟ್ಯಾಕ್ ಮಾಡಿದೆ ಅಂದರೆ ಯುರೋಪ್ ಕೂಡ ಇರಾನ್ಗೆ ದೂರದಲ್ಲಿಲ್ಲ. ಇದೇ 4,000 ಕಿಲೋಮೀಟರ್ ಆರ್ಬಿಟ್ ಇಲ್ಲೂ ಕೂಡ ಅನ್ವಯ ಆಗುತ್ತೆ. ಎಲ್ಲಿವರೆಗೂ ಅಂದರೆ ನಾರ್ವೆ, ಬ್ರಿಟನ್ವರೆಗೂ ಹೋಗ್ಬೋದೇನೋ, ಉಕ್ರೇನ್ ದಾಟ್ಬೋದು, ಜರ್ಮನಿ ಹತ್ರ ಹೋಗ್ಬೋದು, ಫ್ರಾನ್ಸ್ ಬಳಿ ಹೋಗ್ಬೋದು, ಇಟಲಿ ಬಳಿ ಹೋಗ್ಬೋದು, ಆನಂತರ ಅರ್ಧ ಆಫ್ರಿಕಾ ಖಂಡವನ್ನು ಕ್ರಮಿಸ್ಬೋದು, ಜೊತೆಗೆ ಭಾರತವನ್ನು ಸಂಪೂರ್ಣವಾಗಿ ಭಾರತದ ಎಲ್ಲಿ ಬೇಕಾದರೂ ದಾಳಿ ನಡೆಸ್ಬೋದು, ಜೊತೆಗೆ ಕಜಕಿಸ್ತಾನವನ್ನು ದಾಟಿ ಕೂಡ ಹೋಗ್ಬೋದು ಇರಾನ್ನ ಕ್ಷಿಪಣಿಗಳು. ಅಂದರೆ ಈ 4,000 ಕಿಲೋಮೀಟರ್ ಏನು ಸರೌಂಡಿಂಗ್ ಇದೆಯಲ್ಲ, ಈ ಸರೌಂಡಿಂಗಲ್ಲಿ ನಾವು ಸಮಗ್ರವಾಗಿ ದಾಳಿ ಮಾಡ್ತೀವಿ ಅಂದರೆ ನಮ್ಗೆ ಅಷ್ಟು ಕೇಪಬಿಲಿಟಿ ಇದೆ ಅಂತ. ಅಂದರೆ ಇಲ್ಲಿ ಇಂಟೆಂಟ್ ಮತ್ತು ಕೇಪಬಿಲಿಟಿ ಅನ್ನೋದು ಎರಡು ಪ್ರತ್ಯೇಕ ಪದಗಳಾಗ್ತವೆ. ಇಂಟೆಂಟ್ ಅಂದರೆ ಉದ್ದೇಶ, ಕೇಪಬಿಲಿಟಿ ಅಂದರೆ ಶಕ್ತಿ. ಇವರ ಬಳಿ ಇದಿಷ್ಟು ದಿನ 2,000 ಕಿಲೋಮೀಟರ್ನಷ್ಟು ಮಾತ್ರ ಸಾಗಬಲ್ಲ ಕ್ಷಿಪಣಿ ಇದೆ ಅಂತ ಹೇಳಲಾಗ್ತಿತ್ತು, ಕೇಪಬಿಲಿಟಿ ಇಲ್ಲ ಅಂತ ಹೇಳಲಾಗ್ತಿತ್ತು. ಆದರೆ ಇವಾಗ 4,000 ಕಿಲೋಮೀಟರ್ ದೂರ ಹೋಗುತ್ತೆ. ಆ 4,000 ಕಿಲೋಮೀಟರ್ ದೂರ ದಕ್ಷಿಣಕ್ಕೆ ಬಂದಂತೆ ಉತ್ತರಕ್ಕೂ ಹೋಗಬಲ್ಲದು, ಪೂರ್ವಕ್ಕೂ ಹೋಗಬಲ್ಲದು, ಪಶ್ಚಿಮಕ್ಕೂ ಹೋಗಬಲ್ಲದು. ಇಷ್ಟು ಸಾಮರ್ಥ್ಯ ಇರೋದ್ರಿಂದಾಗಿ ಯಾವಾಗ ಬೇಕಾದ್ರೂ ಇರಾನ್ ಈ ಒಂದು ಯುರೋಪಿಯನ್ ರಾಷ್ಟ್ರಗಳನ್ನು ಕೂಡ ಗುರಿಯಾಗಿಸ್ಬೋದು. ಆ ಒಂದು ಎಚ್ಚರಿಕೆ ಕೂಡ ಸೂಕ್ಷ್ಮವಾಗಿ ಪರೋಕ್ಷವಾಗಿ ಇರಾನ್ ಇವಾಗ ಕೊಡ್ತಾ ಇದೆ. ಹಾಗಾಗಿನೇ ಇವಾಗ ಯುರೋಪ್ ರಾಷ್ಟ್ರಗಳಿಗೂ ಕೂಡ ಇದೊಂದು ಭಯ ಇದ್ದೇ ಇದೆ. ಇರಾನ್ ಸುಮ್ಮನೆ ಕೂರೋದಿಲ್ಲ. ಇರಾನ್ ಡಿಯಾಗೋ ಗಾರ್ಸಿಯಾನ ಗುರಿ ಮಾಡಿದ ರೀತಿಯಲ್ಲೇ ನಾವೇನಾದರೂ ಯುದ್ಧಕ್ಕೆ ಕೈ ಜೋಡಿಸಿದ್ರೆ ನಮ್ಮನ್ನು ಗುರಿ ಮಾಡೋ ಸಾಧ್ಯತೆ ಇದೆ ಅಂತ. ಹಾಗಾಗಿ ಈ ಯುದ್ಧ 48 ಗಂಟೆಗಳ ಡೆಡ್ಲೈನ್ ಇರಲಿ, ಏನೇ ಇರಲಿ, ಆದರೆ ಸದ್ಯದ ಮಟ್ಟಿಗೆ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಇದು ಇವತ್ತಿನ ಅತಿ ದೊಡ್ಡ ಪ್ರಶ್ನೆ, ಈ ಯುದ್ಧ ಯಾವಾಗ ನಿಲ್ಲುತ್ತೆ ಅಂತ. ಯಾಕಂದರೆ 24 ದಿನ ಕಳೆದೋಗಿದೆ. ಅರ್ಮುಜ್ ಜಲಸಂಧಿ ಕೇವಲ ಭಾರತಕ್ಕೆ, ಚೀನಾಗೆ, ಆ ರೀತಿ ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಓಪನ್ ಅಪ್ ಆಗ್ತಿದೆ. ಇಂಥ ಹೊತ್ತಿನಲ್ಲಿ ಈ ಯುದ್ಧಕ್ಕೆ ಯಾರು ಕೈ ಜೋಡಿಸ್ತಾರೆ, ಯಾರು ಕೈ ಜೋಡಿಸಲ್ಲ, ಈ ಪ್ರಶ್ನೆ ಏನಿದೆಯಲ್ಲ, ಈ ಪ್ರಶ್ನೆಗೆ ಇವಾಗ ಉತ್ತರ ಬೇಕಿದೆ. ಯುದ್ಧದ ಎಂಡ್ ಸ್ಟ್ರಾಟಜಿ ಏನು ಅನ್ನೋ ಪ್ರಶ್ನೆ ಬಂದಾಗ ಅವೆಲ್ಲ ಮುಖ್ಯ ಆಗುತ್ತೆ. ಯುದ್ಧದ ಎಂಡ್ ಸ್ಟ್ರಾಟಜಿ ಏನು ಅಂತ ನೋಡಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಬಳಿ ಈ ಯುದ್ಧವನ್ನು ಕೊನೆಗಾಣಿಸುವ ತಂತ್ರಗಾರಿಕೆ ಇಲ್ಲವೇ ಇಲ್ಲ. ಶುರು ಏನೋ ಮಾಡಿಬಿಟ್ರು, ಆದರೆ ಅದನ್ನು ಅಂತ್ಯ ಮಾಡೋದಂಗೆ, ಯುದ್ಧವನ್ನು ಮುಗಿಸೋದಂಗೆ, ಆ ಒಂದು ಪ್ಲಾನ್, ಆ ಒಂದು ಸ್ಟ್ರಾಟಜಿ ಅವ್ರ ಹತ್ರ ಇಲ್ಲವೇ ಇಲ್ಲ. ಏನಕ್ಕೆ ಆ ಥರ ಸ್ಟ್ರಾಟಜಿ ಇಲ್ದಲ್ಲೇ ಆಗಿರೋಂಥ ಸನ್ನಿವೇಶ ಯಾಕೆ ಬಂದಿದೆ ಅಂದರೆ, ಅಮೆರಿಕ ಜೊತೆ ಮಾತುಕತೆ ಮುಗಿದ ಅಧ್ಯಾಯ ಅಂತ ಈಗಾಗಲೇ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಹೇಳ್ಬಿಟ್ಟಿದ್ದಾರೆ. ಜೊತೆಗೆ ಇರಾನ್ನ ನೂತನ ಸರ್ವಾಧಿಕಾರಿ ಮಜ್ತಬಾ ಖಮೇನಿ ಅಂತೂ ಸುಳಿವಿಗೆ ಸಿಗ್ತಿಲ್ಲ. ಅಮೆರಿಕ ಏನು ಅನ್ಕೊಂಡಿತ್ತು, ಒಂದು ಸತಿ ನಾವು ಅಲಿ ಖಮೇನಿನ ಹೊಡೆದಾಕಿದ್ರೆ ಮುಗೀತು, ಅಲ್ಲಿಂದ ತಲೆನ ಕಿತ್ತಾಕಿದ್ವಿ, ಇನ್ನು ಬಾಡಿ ಏನು ಕೆಲಸ ಮಾಡಲ್ಲ, ದಬ್ಬ ಅಂತ ಬೀಳುತ್ತೆ, ನಮಗೆ ಬೇಕಾದವ್ರನ್ನ ತಗೊಂಬಂದು ಪಟ್ಟಕ್ಕೆ ಕೂಡಿಸ್ಬೋದು ಅಂತ. ಆದರೆ ಯಾವಾಗ ಮಜ್ತಬಾ ಖಮೇನಿ ಇರಾನ್ನ ಸರ್ವಾಧಿಕಾರಿ ಆದರೂ ಅವ್ರಿಗೂ ಕೂಡ ಗಾಯಗಳಾಗಿದೆ ಅಂತ ಗೊತ್ತಾಗಿದೆ. ಜೊತೆಗೆ ಅವರು ರಷ್ಯಾದಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಅಂತ ಗೊತ್ತಾಗ್ತಿದೆ. ಇಷ್ಟಾದರೂ ಕೂಡ ಅವ್ರು ಎಲ್ಲಿದ್ದಾರೆ ಅಂತ ಮಾಹಿತಿ ಸಿಗ್ತಿಲ್ಲ. ಒಂದು ವೇಳೆ ಮಾಹಿತಿ ಸಿಕ್ಕಿದ್ರೆ ಅವರನ್ನು ಅಮೆರಿಕ ಹೊಡೆದಾಕ್ಬೋದು ಅನ್ನೋ ಒಂದು ಭೀತಿ ಕೂಡ ಇದೆ. ಹಂಗಾಗಿ ಅವ್ರು ಸುಳಿವೇ ಸಿಗ್ತಿಲ್ಲ. ಆದರೆ ಅವ್ರು ಇದ್ದಾರೆ, ಅವರಿಂದ ಸಂದೇಶಗಳು ಬರ್ತಿದೆ ಅಂತ ಆದಾಗ ಯುದ್ಧ ನಿಲ್ಲದಂಗೆ, ಇದು ಮೊದಲನೇ ಪ್ರಶ್ನೆ. ಆನಂತರ ಇರಾನ್ ಸೇನೆ ಮುಖ್ಯಸ್ಥರೆಲ್ಲರೂ ಏನು ಮಾಡ್ತಿದ್ದಾರೆ, ನೆಲದಾಳದ ಬಂಕರ್ಗಳು, ಏನೊಂದು 100 ಅಡಿ 200 ಅಡಿ ಆಳದ ಬಂಕರ್ಗಳಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಒಂದು ವಿಭಾಗಗಳು, ಏನೇನು ಮಿಸೈಲ್ ಸೆಕ್ಷನ್ ಇರ್ಬೋದು, ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೆ ಸಪ್ರೇಟ್ ಇದೆ, ಕ್ರೂಸ್ ಮಿಸೈಲ್ ಸೆಕ್ಷನ್ ಸಪ್ರೇಟ್ ಇದೆ, ಜೊತೆಗೆ ಏನೊಂದು ಡ್ರೋನ್ಗಳ ಸೆಕ್ಷನ್ ಸಪ್ರೇಟ್ ಇದೆ. ಆ ಎಲ್ಲ ಸೆಕ್ಷನ್ಗಳ ಮುಖ್ಯಸ್ಥರು ಏನಿದ್ದಾರಲ್ಲ, ಅವರು ನೆಲದಾಳದ ಬಂಕರ್ಗಳಲ್ಲಿ ಅವರು ಆಕ್ಟಿವ್ ಆಗಿದ್ದಾರೆ, ಫುಲ್ ಕೆಲಸ ಮಾಡ್ತಾ ಇದ್ದಾರೆ, ಸ್ವಾಯತ್ತವಾಗಿ ಕೆಲಸ ಮಾಡ್ತಿದ್ದಾರೆ. ಏನಂದರೆ ಒಟ್ಟು 31 ಇರಾನ್ನ 31 ಪ್ರಾಂತ್ಯಗಳ ಪೈಕಿ ಟೆಹರಾನ್ ಸೇರಿದಂತೆ ಮಿಕ್ಕ ಎಲ್ಲ ಪ್ರಾಂತ್ಯಗಳು ಸ್ವಾಯತ್ತವಾಗಿ ಅವರವರೇ ನಿರ್ಧಾರಗಳನ್ನು ಕೈಗೊಂಡು ಕೆಲಸ ಮಾಡ್ತಾ ಇದ್ದಾರೆ, ಫುಲ್ ಆಕ್ಟಿವ್ ಆಗಿದ್ದಾರೆ. ಅದು ಕೂಡ ಅಮೇರಿಕಾಗೆ ಮತ್ತು ಇಸ್ರೇಲ್ಗೆ ತಲೆನೋವಾಗಿರೋದು. ಮತ್ತು ಮೊಸಾಯಿಕ್ ವ್ಯವಸ್ಥೆ ಇದು. ಈ ಹಿಂದೆ ಭಾಳ ಸಾಲ ಗ್ಯಾರಂಟಿ ನ್ಯೂಸ್ನಲ್ಲಿ ನೀವು ಈ ಪದವನ್ನು ಕೇಳಿರ್ಬೋದು. ಮೊಸಾಯಿಕ್ ವ್ಯವಸ್ಥೆ ಅಂದರೆ ಯಾರ ನಿಯಂತ್ರಣವೂ ಇಲ್ಲದೆ, ಯಾರ ಆಜ್ಞೆನೂ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ಕಾರ್ಯನಿರ್ವಹಿಸೋ ಅಂಥವ್ರು
ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಅಮೆರಿಕ ನೆಲೆಗಳನ್ನು ಮತ್ತು ಕೊಲ್ಲಿ ರಾಷ್ಟ್ರಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಡ್ರೋನ್ಗಳನ್ನ, ಕ್ಷಿಪಣಿಗಳನ್ನ ಪದೇ 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 ಇವತ್ತು ಕೂಡ ಬಹ್ರೈನ್ ಮೇಲೆ ದಾಳಿ ನಡೀತು ಅಂತ ಸುದ್ದಿ ಬಂತು, ಕುವೈತ್ ಮೇಲೆ ದಾಳಿ ನಡೀತು ಅಂತ ಸುದ್ದಿ ಬಂತು. ಎಲ್ಲವೂ ಕೂಡ ಕೋಆರ್ಡಿನೇಟೆಡ್ ಅಟ್ಯಾಕ್ಸ್ಗಳು ಮಾಡ್ತಾನೆ ಇದ್ದಾರೆ, ನಿರಂತರವಾಗಿ ಮಾಡ್ತಿದ್ದಾರೆ. ಮತ್ತು ಯಾವ ಒಂದು ದೇಶವನ್ನು, ಯಾವ ಒಂದು 9 ಕೊಲ್ಲಿ ರಾಷ್ಟ್ರಗಳಿಂದ ಯಾವುದನ್ನೂ ಬಿಡ್ತಿಲ್ಲ, ನಿರಂತರವಾಗಿ ಈ ಒಂದು ದಾಳಿಯನ್ನು ಮಾಡ್ತಾನೇ ಇದ್ದಾರೆ. ಜೊತೆಗೆ ಒಂದು ವಾರದಲ್ಲಿ ಯುದ್ಧ ಮುಗಿಯುತ್ತೆ ಅಂತ ಟ್ರಂಪ್ ಭಾವಿಸ್ಬಿಟ್ಟಿದ್ರು. ನಾನು ನಿಮ್ಗೆ ಆಗಲೇ ಹೇಳಿದೆ, ಅಯಾತುಲ್ಲಾ ಖಮೇನಿನ ಮುಗಿಸ್ಬಿಡ್ತೀವಿ, ಆಮೇಲೆ ಮುಗೀತು ಯುದ್ಧ, ಇನ್ನೂ ಬೇರೆ ಯಾರಾದರೂ ಮಿಲಿಟರಿ ಕಮಾಂಡರ್ಗಳಿದ್ರೆ ಟಪ ಟಪಟ ಅಂತ ಟಾಪಲ್ಲಿ ಇರೋಂಥ ಒಂದು 10-20 ಜನ ಹೊಡೆದಾಕ್ತೀವಿ, ಮುಗ್ದೋಗುತ್ತೆ ಅಂತ. ಹಂಗೆ ನೋಡಿದ್ರೆ ಯುದ್ಧದ 2ನೇ ದಿನನೇ ಹೊಡೆದಾಕೋಬಿಟ್ರು ಕೂಡ. ಅಯಾತುಲ್ಲಾ ಖಮೇನಿ ಜೊತೆ 40 ಜನ ಕಮಾಂಡರ್ಗಳನ್ನೂ ಹೊಡೆದಾಕ್ಬಿಟ್ರು. ಆದರೂ ಕೂಡ ಯುದ್ಧ ನಿಲ್ತಿಲ್ಲ, ಯುದ್ಧ ಮುಗೀತಿಲ್ಲ. ಯಾಕೆ ಅಂದರೆ ಇಲ್ಲಿರೋಂಥ ಮೊಸಾಯಿಕ್ ಸಿಸ್ಟಮ್. ಸುಪ್ರೀಂ ಲೀಡರ್ ಏನಿದ್ದಾರೆ, ಸುಪ್ರೀಂ ಲೀಡರ ಅಡಿಯಲ್ಲಿ ಏನು ವ್ಯವಸ್ಥೆ ಬರುತ್ತೆ ಆ ವ್ಯವಸ್ಥೆನೇ ಬೇರೆ, ಅಮೆರಿಕಾದಲ್ಲಿರುವಂಥ ವ್ಯವಸ್ಥೆನೇ ಬೇರೆ, ಭಾರತದಲ್ಲಿರುವಂಥ ವ್ಯವಸ್ಥೆನೇ ಬೇರೆ. ಏನೊಂದು ಟಾಪಲ್ಲಿರ್ತಾನಲ್ಲ ಆ ವ್ಯಕ್ತಿನ ತೆಗೆದುಬಿಟ್ಟಿದ ತಕ್ಷಣ ಇಡೀ ಸೈನ್ಯ ತನ್ನ ಮೊರಾಲಿಟಿ ಕಳ್ಕೊಂಡ್ಬಿಡುತ್ತೆ, ಇಡೀ ಸೈನ್ಯ ಶರಣಾಗ್ಬಿಡುತ್ತೆ ಅನ್ನೋದೇನಿದೆಯಲ್ಲ, ಅದು ಡೊನಾಲ್ಡ್ ಟ್ರಂಪ್ ಅವರ ತಪ್ಪು ಲೆಕ್ಕಾಚಾರ. ಜೊತೆಗೆ ಯುದ್ಧ ಮುಂದುವರೆದಷ್ಟು ಅಮೆರಿಕಾಗೆ ಆರ್ಥಿಕ ನಷ್ಟ. ಏನಕ್ಕೆ ನಷ್ಟ ಅಂದರೆ ಇರಾನ್ನ ಒಂದೇ ಒಂದು ಡ್ರೋನ್ ಏನಿದೆ ಅದು $20,000 ತಯಾರಾಗುತ್ತೆ. ನಾವು ಮಾಮೂಲಿ ಬೈಕ್ಗಳಿಗೆ ಬಳಸ್ತೀವಲ್ಲ ಇಂಜಿನ್, ಆ ಇಂಜಿನ್ನಲ್ಲಿ ಆ ಡ್ರೋನು ಬರ್ರ ಅಂತ ಹೋಗುತ್ತೆ, $20,000. ಅದನ್ನು ಉಳಿಸೋದಕ್ಕೆ ಇವರು ಪೇಟ್ರಿಯಾಟಿಕ್ ಮಿಸೈಲು, ಥಾಡ್ ಕ್ಷಿಪಣಿನ ಪ್ರಯೋಗ ಮಾಡಿದ್ರೆ ಅದ್ರ ಒಂದೊಂದು ಬೆಲೆನೇ ಲಕ್ಷ ಡಾಲರ್ಗಳಲ್ಲಿದೆ. ಅಂದರೆ ಒಂದು $20,000 ಒಂದು ಡ್ರೋನ್ನ ಉಳಿಸೋಕ್ಕೆ $1 ಮಿಲಿಯನ್, $2 ಮಿಲಿಯನ್ ಕ್ಷಿಪಣಿ ಬಳಸ್ತಿದ್ದಾರೆ. ಅಂದರೆ ಒಂದು ಡ್ರೋನ್ನ ಉಳಿಸೋಕ್ಕೆ 1-2-3 ಮಿಸೈಲ್ಗಳು ಬಳಕೆ ಆಗ್ತಿದೆ. ಅಂದರೆ ಇರಾನ್ನ ಯುದ್ಧದ ವೆಚ್ಚ ಕಡಿಮೆ, ಅಮೆರಿಕ ಮತ್ತು ಇಸ್ರೇಲ್ನ ಯುದ್ಧದ ವೆಚ್ಚ ಜಾಸ್ತಿ. ಹಂಗಾಗಿ ಇದು ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಯುದ್ಧ ಮುಂದುವರೆದಷ್ಟು ನಷ್ಟದ ಪ್ರಮಾಣ ಜಾಸ್ತಿನೇ ಆಗ್ತಿದೆ. ಆರಂಭದ 12 ದಿನಗಳಲ್ಲಿ 1.55 ಲಕ್ಷ ಕೋಟಿ ಅಂದರೆ ಯೋಚನೆ ಮಾಡಿ, ನಮ್ಮ ಕರ್ನಾಟಕ ಬಜೆಟ್ ಎಷ್ಟು ಲಕ್ಷ ಕೋಟಿ, ನಾವು 4 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ. ಆದರೆ ಇವ್ರ ಯುದ್ಧ ಆರಂಭ ಆದ 12 ದಿನಗಳಲ್ಲೇ ಇಷ್ಟೊಂದು ಕಳ್ಕೊಂಡ್ಬಿಡ್ತಲ್ಲ ಈ ದೇಶ, ಅಮೇರಿಕ ಮತ್ತು ಇಸ್ರೇಲ್ ಕಳ್ಕೊಂಡಿದ್ದೆಷ್ಟು. ಆದರೆ ಇರಾನ್ ಅತ್ಯಂತ ಚೀಪ್ ರೇಟಲ್ಲಿ ಈ ಒಂದು ಯುದ್ಧವನ್ನು ಕಂಟಿನ್ಯೂ ಮಾಡ್ತಾನೆ ಇದೆ. ಜೊತೆಯಲ್ಲೇ ಅಮೆರಿಕ, ಇಸ್ರೇಲ್ ಮತ್ತು ಏನು ಕೊಲ್ಲಿ ರಾಷ್ಟ್ರಗಳಲ್ಲಿ ಏನೋ ಒಂದು ವಾಯು ನಿಯಂತ್ರಣ ವ್ಯವಸ್ಥೆ ಇದೆ, ಆ ಒಂದು ಕೊಲ್ಲಿ ರಾಷ್ಟ್ರಗಳ ಈ ಕ್ಷಿಪಣಿ ಇದೆಯಲ್ಲ, ಆ ಕ್ಷಿಪಣಿ ಸಂಗ್ರಹ ಖಾಲಿ ಆಗ್ತಾ ಇದೆ. ಅಂದರೆ ಏನು ಇರಾನ್ನಿಂದ ಒಂದು ರೀತಿ ಸಾಗರೋಪಾದಿಯಲ್ಲಿ ಬರ್ತಾ ಇರುತ್ತೆ ಡ್ರೋನ್ ಮತ್ತು ಕ್ಷಿಪಣಿಗಳು, ಆ ಕ್ಷಿಪಣಿಗಳ ಒಂದು ದಾಳಿಯನ್ನು ತಡೆಯೋದಕ್ಕೆ ಏನೊಂದು ರಕ್ಷಣಾತ್ಮಕವಾಗಿ ಕ್ಷಿಪಣಿಗಳನ್ನು ಬಿಡಲಾಗ್ತಿತ್ತು, ಅದರ ಸಂಗ್ರಹ ಖಾಲಿ ಆಗ್ತಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂದರೆ ಈ ರೀತಿಯಾದಂಥ ಕ್ಷಿಪಣಿ ಖಾಲಿ ಆದರೆ ಅದು ನಿಜಕ್ಕೂ ದೊಡ್ಡ ಮಟ್ಟದ ಹೊಡೆತ. ಯಾಕೆಂದರೆ ಯುದ್ಧದ ಸಂದರ್ಭದಲ್ಲಿ ಕ್ಷಿಪಣಿಗಳೇ ಇಲ್ಲವಾದರೆ ಹೆಂಗೆ, ಇರಾನ್ ಪದೇ ಪದೇ ದಾಳಿ ಮಾಡೋಕ್ಕೆ ಶುರುವಾದರೆ ಹೆಂಗೆ? ಇಂಥ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾರೆ, ಅವರ ಒಂದು ಎಂಡ್ ಸ್ಟ್ರಾಟಜಿನೇ ಇಲ್ದಂತಾಗಿರೋಂಥ ಸಂದರ್ಭದಲ್ಲಿ ಭಾರಿ ಸಂಕಷ್ಟಕ್ಕೆ ಬರೀ ಅಮೆರಿಕ ಮಾತ್ರ ಅಲ್ಲ, ಅಮೆರಿಕ ಸಾರಿರೋ ಯುದ್ಧದಿಂದ, ಇಸ್ರೇಲ್ ಸಾರಿರೋ ಯುದ್ಧದಿಂದ ಇಡೀ ಜಗತ್ತೇ ಬಂದು ನಿಂತಿದೆ ಇವತ್ತು ಯಾವುದು ವಿನಾಶದ ಅಂಚಿಗೆ. ಇನ್ನು ಮಧ್ಯದಲ್ಲಿ ಒಂದು ಸಣ್ಣ ಕಾಮಿಡಿಗಳು ಇರುತ್ತೆ. ಏನಂದರೆ ಸೌದಿ ಅರೇಬಿಯಾ ಪರ ಪಾಕಿಸ್ತಾನ ಒಂದು ಡೀಲ್ ಮಾಡ್ಕೊಂಡಿತ್ತು ಸೌದಿ ಅರೇಬಿಯಾ ಜೊತೆಗೆ, ನಿಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ನಾವಿದ್ದೀವಿ, ನಾವು ಅಣ್ವಸ್ತ್ರ ಶಕ್ತ ರಾಷ್ಟ್ರ, ನಾವು ನಿಮ್ಮ ಪರ ನಿಲ್ತೀವಿ ಅಂತ. ಆದರೆ ಸೌದಿ ಮೇಲೆ ದಬ್ಬ ಅಂತ ದಾಳಿಗಳು ನಡೀತಾ ಇದೆ ಇರಾನ್ನಿಂದ. ಇರಾನ್ನ ಕ್ಷಿಪಣಿಗಳು ಹೋಗ್ಬಿಟ್ಟು ಸೌದಿ ಅರೇಬಿಯಾದ ಅರಾಮ್ಕೋ ತೈಲ ಘಟಕದ ಮೇಲೆ ದಾಳಿ ಮಾಡ್ತಾ ಇದ್ದಾವೆ. ಆದರೆ ಅಣ್ಣ ಪಾಕಿಸ್ತಾನ ಮಾತ್ರ ಸೈಲೆಂಟು. ಒಪ್ಪಂದ ಏನೋ ಆಗಿದೆ, ಬನ್ನಿ ನಮ್ಮ ರಕ್ಷಣೆಗೆ ಅಂದರೆ ಪಾಕಿಸ್ತಾನ ಬರೋಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ಪಾಕಿಸ್ತಾನದಲ್ಲೂ ಶಿಯಾ ಬಾಹುಳ್ಯದ ಮುಸ್ಲಿಂ ಸಮುದಾಯ ಇದೆ, ಸುಮಾರು ಒಂದು 5 ಕೋಟಿಯಷ್ಟು ಜನ ಇದ್ದಾರೆ. ಒಂದು ವೇಳೆ ಪಾಕಿಸ್ತಾನ ಏನಾದರೂ ಸೌದಿ ಅರೇಬಿಯಾ ಪರ ನಿಂತರೆ, ಸುನ್ನಿ ರಾಷ್ಟ್ರದ ಪರ ನಿಂತರೆ ಅಲ್ಲಿರುವಂಥ ಶಿಯಾ ಜನತೆ ಹೋರಾಟಕ್ಕೆ ನಿಂತ್ಕೊಂತಾರೆ ಸಹಜವಾಗಿ. ಯಾಕೆಂದರೆ ಇರಾನು ಶಿಯಾ ಬಾಹುಳ್ಯದ ದೇಶ, ಶಿಯಾ ನಾಯಕನನ್ನೇ ಅಮೆರಿಕ ಹತ್ಯೆ ಮಾಡಿರೋದು. ಅಂಥ ಟೈಮಲ್ಲಿ ನೀವು ಸೌದಿ ಅರೇಬಿಯಾ ಪರ ನಿಂತ್ಕೊಂತೀರಾ ಅಂತ ಹೇಳ್ಬಿಟ್ಟು ಪಾಕಿಸ್ತಾನದಲ್ಲಿರೋ ಶಿಯಾ ಮುಸ್ಲಿಮ್ಸ್ ಕೇಳಿದ್ರೆ ಏನು ಮಾಡ್ತಾರೆ ಇವರು? ಪಾಕಿಸ್ತಾನದಲ್ಲಿ ಈಗಾಗಲೇ ಒಂದು ಕಡೆ ಅಂತರ್ಯುದ್ಧಗಳು ಸಿಕ್ಕಾಪಟ್ಟೆ ನಡೀತಾ ಇದ್ದಾವೆ. ಬಲೂಚಿಸ್ತಾನ ಹೋರಾಟ ನಡೀತಾ ಇದೆ, ತೆಹ್ರೀಕ್ ತಾಲಿಬಾನ್ ಪಾಕಿಸ್ತಾನ ಹೋರಾಟ ನಡೀತಾ ಇದೆ. ಅವೆಲ್ಲದ್ರ ಮಧ್ಯೆ, ಪ್ರತ್ಯೇಕತಾವಾದದ ಮಧ್ಯೆ ಶಿಯಾಗಳು ಕೂಡ ಪಾಕಿಸ್ತಾನ ಸರ್ಕಾರ ವಿರುದ್ಧ ನಿಂತರೆ ಏನು, ಹಂಗಾಗಿ ಅವರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಏನಂದ್ರೆ ಅಮೆರಿಕದ ಜೊತೆ ನಿಂತ್ಕೊಳ್ಳೋಕ್ಕೆ ಮಿತ್ರ ರಾಷ್ಟ್ರಗಳು ನಕಾರ ಮಾಡ್ತಿದ್ದಾವೆ. ಈ ಹಿಂದೆ ಏನು ನೇಟೋ ರಾಷ್ಟ್ರಗಳು ನಾವು ಬನ್ನಿ ಅಫ್ಘಾನಿಸ್ತಾನ ಮೇಲೆ ವಾರ್ ಆಫ್ ಟೆರರ್ ಮಾಡ್ತೀವಿ ಅಂದರೆ ರಪ್ಪ ಬಂದ್ಬಿಟ್ರು. ಆಮೇಲೆ ನಾವು ಹೋಗಿ ಲಿಬಿಯಾದಲ್ಲಿ ಸರ್ವಾಧಿಕಾರಿನ ಬದಲಾಯಿಸ್ತೀವಿ ಅಂದರೆ ನೇಟೋ ರಾಷ್ಟ್ರಗಳೆಲ್ಲ ಬಂದರು. ಅಮೇರಿಕ ಹೋಗಿದ ತಕ್ಷಣ ಅವ್ರ ಹಿಂದೆ ಸಾಲಾಗಿ ಬಂದರು, ಈಗ ಬರ್ತಿಲ್ಲ. ಏಕೆಂದರೆ ಡೊನಾಲ್ಡ್ ಟ್ರಂಪ್ ಮಾಡ್ತಿರೋಂಥ ನೀತಿಗಳು. ಯುದ್ಧಕ್ಕೂ ಮೊದಲು ಡೊನಾಲ್ಡ್ ಟ್ರಂಪ್ ಆಡಿದ ಉಚ್ಚಾಟಗಳು,
ಜೊತೆಗೆ ಅವ್ರು ಹಾಕಿದಂಥ ಟ್ಯಾರಿಫ್ಗಳು, ಗ್ರೀನ್ಲ್ಯಾಂಡ್ ವಿಚಾರವಾಗಿ ಅವ್ರನ್ನ ನಡೆದುಕೊಂಡ ರೀತಿ ಎಲ್ಲದರಿಂದಾಗಿ ಯುರೋಪಿಯನ್ ರಾಷ್ಟ್ರಗಳು ಕೈ ಮುಗಿತಾ ಇದ್ದಾವೆ. ಈ ಯುದ್ಧ ನಮ್ಮದಲ್ಲ, ಯುದ್ಧ ನಿಮ್ಮದು, ಯುದ್ಧಕ್ಕೆ ನೀವೇ ಹೋಗಿದ್ದು, ನೀವೇ ವಾಪಸ್ ಬನ್ನಿ, ನಮ್ಮನ್ನು ಬಿಟ್ಟುಬಿಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾವೆ. ಹಂಗಾಗಿ ಇವಾಗ ಡೊನಾಲ್ಡ್ ಟ್ರಂಪ್ ಏಕಾಂಗಿಯಾಗಿದ್ದಾರೆ. ಹಂಗಂತ ಯುದ್ಧ ನಿಲ್ಲಿಸ್ತಾರಾ? ಗೊತ್ತಿಲ್ಲ. ಅಥವಾ ಬೂಟ್ಸ್ ಆನ್ ಗ್ರೌಂಡ್ ಅಮೆರಿಕ ಸೈನಿಕರನ್ನ ಇರಾನ್ ನೆಲಕ್ಕೆ ಇಳಿಸ್ತಾರಾ? ಗೊತ್ತಿಲ್ಲ. ಏನು ಮಾಡ್ತಾರೆ? ಯುದ್ಧ ಏನಾದರೂ ಒಂದು ಸತಿ ಏನಾದ್ರು ನಿಲ್ಲಿಸ್ಬಿಟ್ರೆ ಕೊಲ್ಲಿ ರಾಷ್ಟ್ರಗಳು ಏನಂತವೆ, ಅಲ್ಲಪ್ಪ ನೀನು ಪೆಟ್ರೋಲ್ ಡಾಲರಲ್ಲಿ ವ್ಯವಹಾರ ಮಾಡ್ತಿದ್ದೆ, ನಮ್ಮ ರಕ್ಷಣೆ ಕೊಡ್ತೀನಿ ಅಂತಿದ್ದೆ, ನಿನ್ನ ಡಾಲರು ಬೇಡ, ನಮ್ಗೆ ಯಾವ್ದು ಬೇಕೋ ಕರೆನ್ಸಿನಲ್ಲಿ ನಾವು ವ್ಯವಹಾರ ಮಾಡ್ಕೊತೀವಿ, ನಿನ್ನ ನೆಲೆನೂ ಬೇಡ, ಹೋಗು ಅಂದ್ಬಿಡ್ತವೆ. ಹಂಗಾಗಿ ಇಡೀ ಏನೊಂದು ನಾವು ಪಶ್ಚಿಮ ಏಷ್ಯಾ ಅಂತ ಕರಿತೀವಿ, ಆ ಪಶ್ಚಿಮ ಏಷ್ಯಾ ಪ್ರಾಂತ್ಯದಲ್ಲೇನೆ ಅಮೆರಿಕದ ಪ್ರಾಬಲ್ಯ ಕಡಿಮೆ ಆಗೋವಂಥ ಭೀತಿ ಎದುರಾಗ್ಬಿಡುತ್ತೆ ಒಂದು ವೇಳೆ ಟ್ರಂಪ್ ಈ ಯುದ್ಧವನ್ನು ಇಷ್ಟಕ್ಕೆ ನಿಲ್ಲಿಸಿ ಹೋದರೆ. ಹಂಗಂತೇಳಿ ಯುದ್ಧ ಮುಂದುವರಿಸಿದ್ರೆ ನಷ್ಟ ಜಾಸ್ತಿ ಆಗುತ್ತೆ. ಇಂಥ ಟೈಮಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಮಾಡ್ತಾರೆ? ಈಗಿರೋಂಥ ಸದ್ಯದ ಪ್ರಶ್ನೆ. ಡೊನಾಲ್ಡ್ ಟ್ರಂಪ್ ಏನಾದರೂ ಮಾಡಲಿ, ಭಾರತಕ್ಕಿರೋಂಥ ಸವಾಲೇನು? ಅದು ಈಗ ಕಾಡ್ತಿರೋಂಥ ಪ್ರಶ್ನೆ. ನಿಮಗೆ ಏನು ಸವಾಲು? ಅದರಲ್ಲಿ ಮೊದಲನೇ ಸವಾಲು ನಿಮ್ಗೆಲ್ಲರಿಗೂ ಗೊತ್ತು, LPG ಸಮಸ್ಯೆ ನಿಧಾನವಾಗಿ ಬಗೆಹರಿಯೋ ಸೂಚನೆಗಳು ಕಂಡು ಬರ್ತಾ ಇದೆ. ಒಂದಷ್ಟು ಹಡಗುಗಳು ಹರ್ಮುಜ್ ಜಲಸಂಧಿಯನ್ನು ದಾಟಿ ಬರ್ತಾ ಇದೆ. ಆದರೆ ಇನ್ನೆಷ್ಟು ದಿನ ಈ ಸಮಸ್ಯೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಸಿಗ್ತಿಲ್ಲ. ಜೊತೆಗೆ ಸದ್ಯದ ಮಟ್ಟಿಗಂತೂ ಪೆಟ್ರೋಲ್ ಡೀಸೆಲ್ ಅಭಾವ ಇಲ್ಲ. ಆದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ವಿಪರೀತ ಏರಿಕೆ ಆಗೋ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗ್ಬಿಡುತ್ತಾ? ಆ ಒಂದು ಭಯ ಇದೆ. ಅದು ಪ್ರಮುಖವಾದ ಭಯ. ನಂತರ ಯುದ್ಧದ ಆರಂಭದಿಂದ ಇವತ್ತಿನವರೆಗೂ ಶೇರ್ ಮಾರುಕಟ್ಟೆ 10,000 ಅಂಕ ಕುಸಿತ ಕಂಡಿದೆ. ಇವತ್ತು ಕೂಡ ಸೋಮವಾರ ಕೂಡ ಶೇರ್ ಮಾರುಕಟ್ಟೆ 1,700 ಅಂಶಗಳನ್ನು ಮಾರುಕಟ್ಟೆ ಆರಂಭದಲ್ಲೇ ಕಳ್ಕೊಂಡಿದೆ. ನಿಫ್ಟಿ ಕೂಡ 500ಕ್ಕೂ ಹೆಚ್ಚು ಅಂಶಗಳನ್ನು ಕಳ್ಕೊಂಡಿದೆ. ಈ ರೀತಿಯಾದಂಥ ಕಳ್ಕೊಂಡಿರೋದು ಇವತ್ತು ಒಂದೇ ದಿನ 12 ಲಕ್ಷ ಕೋಟಿ ಹೂಡಿಕೆದಾರರ ಹಣ ನೀರ್ಪಾಲಾಗಿದೆ. ಇಂಥ ಸಂದರ್ಭದಲ್ಲಿ ಭಾರತ ಸರ್ಕಾರ ಏನು ಮಾಡಬೇಕು? ಮತ್ತು ವಿದೇಶಿ ಹೂಡಿಕೆದಾರರು ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋಕ್ಕೆ ನಿರಾಸಕ್ತಿ. ಯಾಕೆಂದರೆ ನಮ್ಮ ದೇಶ ಡಿಪೆಂಡ್ ಆಗಿರೋದೇ ಹರ್ಮುಜ್ ಜಲಸಂಧಿ ಅಂತ ಒಂದು ಇಂಧನ ಮೂಲಗಳಿಂದ. ಆ ಇಂಧನ ಮೂಲಗಳ ಇಲ್ದಲೇ ಇರೋಂಥ ಸಂದರ್ಭದಲ್ಲಿ ವಿದೇಶಿ ಹೂಡಿಕೆದಾರರು ಬರೋದಕ್ಕೆ ನಿರಾಸಕ್ತಿ ಮಾಡ್ತಿದ್ದಾರೆ. ಹಂಗಾಗಿ ದೇಶೀಯ ಹೂಡಿಕೆದಾರರು ಅಂದರೆ ನಿಮ್ಮಂಥವ್ರು ನಾವೇನು ಶೇರ್ ಮಾರ್ಕೆಟಿಗೆ ಬೇರೆ ಬೇರೆ ರೂಪಗಳಲ್ಲಿ ದುಡ್ಡು ಹಾಕಿರ್ತೀವಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿರ್ತೀವಿ, SIPನಲ್ಲಿ ಹಾಕಿರ್ತೀವಿ ಅಂತ ನಮ್ಮಂಥವ್ರಿಗೂ ಕೂಡ ನಷ್ಟ ಎದುರಾಗ್ತಿದೆ. ಆನಂತರ ಯುದ್ಧ ಆರಂಭ ಆದ ದಿನದಿಂದ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಕುಸಿತ ಕಂಡು ಬರ್ತಾ ಇದೆ. ಅಲ್ಪ ಮಟ್ಟದ ಕುಸಿತ. ಅವಾಗಿಂದ ಇವಾಗವರೆಗೂ ನೋಡಿದ್ರೆ 10 ಗ್ರಾಮ್ಗೆ ಒಂದು 10,000 ರೂಪಾಯಿ ಕುಸಿತ ಆಗಿದೆ ಚಿನ್ನದ ದರದಲ್ಲಿ. ಏನಕ್ಕೆ ಅಂದರೆ ಅಮೆರಿಕದ ರಿಸರ್ವ್ ಬ್ಯಾಂಕ್ ಇದೆ, ಅಲ್ಲಿನ ಫೆಡರಲ್ ಬ್ಯಾಂಕ್ ಅಂತ ಏನು ಕರೀತಾರೆ, ಆ ಬ್ಯಾಂಕ್ ಬಡ್ಡಿ ದರ ಕಡಿಮೆ ಮಾಡಿರೋದ್ರಿಂದಾಗಿ ಹೂಡಿಕೆದಾರರು ಚಿನ್ನದ ಬದಲಿಗೆ ಆ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ. ಜೊತೆಗೆ ಯುದ್ಧದಿಂದಾಗಿ ಏನು ಅನಿಶ್ಚಿತತೆ ಬಂದಿದೆ, ಹಾಗಾಗಿ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಏರ್ಪಡ್ತಾ ಇದೆ. ಹಂಗಾಗಿ ಚಿನ್ನ ಬೆಳ್ಳಿ ದರದಲ್ಲಿ ಕುಸಿತ ಕಂಡು ಬರ್ತಾ ಇದೆ. ಒಂದು ರೀತಿ ಹೇಳ್ಬೇಕಂದ್ರೆ ಮಾರ್ಚ್ 1ನೇ ತಾರೀಕು ಯುದ್ಧ ಆರಂಭ ಆಗಿ 1-2 ದಿನ ಆಗಿತ್ತಷ್ಟೇ. ಆವಾಗ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ರೇಟು 1,73,000 ಇತ್ತು. ಆದರೆ ಈಗ 7.24% ಕುಸಿತ ಕಂಡಿದೆ ಈವರೆಗೆ. ಅಂದರೆ 1,40,000 ರೂಪಾಯಿ ಕುಸಿತ ಕಂಡಿದೆ. 1,70,000, 1,40,000 ಅಂದರೆ 30,000ವರೆಗೂ 10 ಗ್ರಾಮ್ ಚಿನ್ನಕ್ಕೆ ಕುಸಿತ ಕಂಡು ಬಂದಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಭಾರತದ ಆಹಾರ ಮತ್ತು ಜವಳಿ ಉತ್ಪನ್ನಗಳನ್ನು ನಾವೇನು ರಫ್ತು ಮಾಡ್ತಿದ್ವಿ ಕೊಲ್ಲಿ ರಾಷ್ಟ್ರಗಳಿಗೆ, ಅದಕ್ಕೂ ಕೂಡ ಹಿನ್ನಡೆ ಬಂದೋಗಿದೆ. ಯಾಕಂದರೆ ಕೊಲ್ಲಿ ರಾಷ್ಟ್ರಗಳಿಗೆ ನಾವು ದೊಡ್ಡ ಮಟ್ಟದಲ್ಲಿ ರಫ್ತು ಮಾಡೋಕ್ಕಾಗ್ತಿಲ್ಲ. ಅಲ್ಲಿನ ಹರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಅಲ್ಲಿನ ಜನಕ್ಕೆ ಆಹಾರ ಉತ್ಪನ್ನಗಳು ಭಾರತದಂಥ ದೇಶಗಳಿಂದ ಹೋಗಬೇಕು, ಜವಳಿ ಉತ್ಪನ್ನಗಳು ಹೋಗಬೇಕು, ಅವುಗಳ ರಫ್ತಿಗೂ ಹಿನ್ನಡೆ ಆಗಿದೆ. ಭಾರತದಲ್ಲಿ ಜವಳಿ ಉದ್ಯಮಕ್ಕೆ ಹೊಡೆತ ಬೀಳ್ತಾ ಇದೆ. ಮತ್ತೊಂದು ಪೆಟ್ರೋಕೆಮಿಕಲ್ಸ್ ಮತ್ತು ಪ್ಯಾಕೇಜಿಂಗ್ ಉತ್ಪಾದನೆ. ಅಂದರೆ ಪೆಟ್ರೋಕೆಮಿಕಲ್ಸ್ ಅಂದರೆ ನಾವೇನು ಮನೆಗಳಿಗೆ ಬಳಸೋ ಪೇಂಟ್ ಇದೆ, ಅಲ್ಲಿಂದ ಹಿಡಿದು ಪ್ಲಾಸ್ಟಿಕ್ ವಸ್ತುಗಳವರೆಗೂ ಎಲ್ಲದಕ್ಕೂ ಕೂಡ ಪೆಟ್ರೋಲಿಯಂ ಉತ್ಪನ್ನಗಳು ಬೇಕು. ಪೆಟ್ರೋಲಿಯಂ ಉತ್ಪನ್ನ ಇಲ್ಲದೆ ಪೆಟ್ರೋಕೆಮಿಕಲ್ಸ್ ತಯಾರು ಮಾಡೋದಕ್ಕೆ ಭಾರಿ ಕಷ್ಟ ಎದುರಾಗುತ್ತೆ. ಪೆಟ್ರೋಕೆಮಿಕಲ್ಸ್ ನಾವು ರಸ್ತೆಗೆ ಹಾಕೋ ಡಾಂಬರಿಂದ ಹಿಡಿದು ಮನೆಗೆ ಹಾಕೋ ಸುಣ್ಣದವರೆಗೂ ಪ್ರತಿಯೊಂದಕ್ಕೂ ಪೆಟ್ರೋಕೆಮಿಕಲ್ಸ್ ನಮ್ಮ ಅಗತ್ಯತೆಗಳಲ್ಲಿ ಒಂದೊಂದಾಗಿ ಬೆರೆತೋಗಿದ್ದಾವೆ. ನಮಗೆ ಗೊತ್ತಿಲ್ಲದೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಾವು ಪೆಟ್ರೋಕೆಮಿಕಲ್ಸ್ ಉತ್ಪನ್ನಗಳನ್ನು ಬಳಸ್ತಾ ಇರ್ತೀವಿ. ಆದರೆ ಪೆಟ್ರೋಕೆಮಿಕಲ್ಸ್ ಉತ್ಪನ್ನಗಳನ್ನು ತಯಾರು ಮಾಡೋಕ್ಕಾಗ್ತಿಲ್ಲ. ಜೊತೆಗೆ ಕೈಗಾರಿಕೆಗೆ ಬಳಸೋ ಡೀಸೆಲ್ ಬೆಲೆನೂ ಜಾಸ್ತಿ ಆಗಿದೆ. ಹಂಗಾಗಿ ಕೈಗಾರಿಕೆಗಳಿಗೆ ಭಾರಿ ಹಿನ್ನಡೆ ಎದುರಾಗಿದೆ. ಇಂಥ ಒಂದು ಸಂದರ್ಭ ಇರುವಾಗ ಭಾರತದಲ್ಲಿ ಒಂದು ರೀತಿ ಡಾಮಿನೋಸ್ ಎಫೆಕ್ಟ್ ಅಂತ ಕರಿಬೋದು ನಾವು. ಅಂದರೆ ಒಂದು ಬಟನ್ ಒತ್ತಿದ್ರೆ, ಒಂದು ಸ್ಟಿಕ್ನ ಮುಟ್ಟಿದ್ರೆ ಎಲ್ಲದನ್ನು ಸಾಲಾಗಿ ಬೀಳ್ತಾ ಹೋಗುವಂಥದ್ದು. ಆ ಮೂಲಕ ಇಡೀ ದೇಶಕ್ಕೆ ಏನಾದರೂ ಆರ್ಥಿಕವಾದಂಥ ಒಂದು ಹೊಡೆತ ಬೀಳುತ್ತಾ? ಲಾಂಗ್ ಟರ್ಮ್ ಏನಾಗ್ಬೋದು, ಶಾರ್ಟ್ ಟರ್ಮ್ ಇವಾಗ ನೋಡ್ತಾ ಇದ್ದೀವಿ, ಲಾಂಗ್ ಟರ್ಮ್ ಏನೆಲ್ಲ ಸಮಸ್ಯೆಗಳಾಗ್ಬೋದು, ಅವೆಲ್ಲ ಸಮಸ್ಯೆಗಳು ಸದ್ಯಕ್ಕೆ ಕಾಡ್ತಾ ಇದೆ ದೇಶವನ್ನು.
ಆದಷ್ಟು ಬೇಗ ಯುದ್ಧ ಮುಗಿಲಿ, ಯುದ್ಧ ಮುಗಿದ್ರೆ ನಾವು ಆದಷ್ಟು ಬೇಗ ಒಂದು ರೀತಿ ರಿಕವರ್ ಆಗ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರಗಳು ಕೂಡ ಬಯಸ್ತಾ ಇದ್ದಾವೆ. ಒಟ್ಟಿನಲ್ಲಿ ಈ ಯುದ್ಧ ಅನ್ನೋದೇನಿದೆಯಲ್ಲ, ಇದು ಕೇವಲ ಇರಾನ್ಗಷ್ಟೇ ಇಲ್ಲ, ಅಮೆರಿಕಾಗಷ್ಟೇ ಇಲ್ಲ, ಇಸ್ರೇಲ್ಗಷ್ಟೇ ಇಲ್ಲ, ಇಡೀ ವಿಶ್ವಕ್ಕೆ ದೊಡ್ಡ ಕಂಟಕವಾಗಿ ಪರಿಣಮಿಸಿದೆ.